ಸ್ನೇಹಿತರೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ಆರ್ಕಿಟೆಕ್ಟ್ ವಿಜಯಶಂಕರ್ ಮತ್ತು ಶೈಲಜಾ ದಂಪತಿಯ ಸುಂದರ ಪರಿಸರ ಸ್ನೇಹಿ ಮನೆ ಅನುಗ್ರಹ. 3 ದಶಕಗಳಿಗೂ ಹೆಚ್ಚು ಕಾಲ ವಿದೇಶದಲ್ಲಿ ನಿರ್ಮಾಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಆರ್ಕಿಟೆಕ್ಟ್ ವಿಜಯಶಂಕರ್ ತಾಯ್ನಾಡಿಗೆ ಹಿಂದಿರುಗಿ ತಮ್ಮ ಕುಟುಂಬದ ವಾಸಕ್ಕೆಂದು ನಿರ್ಮಿಸಿದ ಮನೆ ಇದು. ತಮ್ಮ ಅನುಭವ, ಕೌಶಲ್ಯ ಹಾಗೂ ತಾಳ್ಮೆಯನ್ನು ಧಾರೆ ಎರೆದು ನಿರ್ಮಿಸಿದ ಅನುಗ್ರಹದಲ್ಲಿ ಅನೇಕ ಪರಿಸರ ಸ್ನೇಹಿ ಅಂಶಗಳ ಪರಿಪೂರ್ಣ ಸಂಯೋಜನೆ ಇದೆ. ಆಸಕ್ತರಿಗೆ ಪರಿಸರ ಸ್ನೇಹಿ ಹಾಗೂ ಸಮಕಾಲೀನ ಮನೆಗಳನ್ನು ನಿರ್ಮಿಸಿಕೊಡುವ ಸೇವೆ ನೀಡಲು ಇವರು ಉತ್ಸುಕರಾಗಿದ್ದಾರೆ. ವೈಡ್ ಆಂಗಲ್ ಪ್ರಸ್ತುತಪಡಿಸುತ್ತಿರುವ ಅನುಗ್ರಹದ ಹೋಮ್ ಟೂರಿನ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ. ಮುಂದುವರಿಯುವ ಮುನ್ನ ವೈಡ್ ಆಂಗಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ. ಬಹಳ ಸುಂದರವಾದಂಥ ಒಂದು ಪರಿಸರ ಸ್ನೇಹಿ ಮನೆಯನ್ನು ಕಟ್ಟಿದ್ದೀರಿ. ನೋಡುವಾಗಲೇ ಖುಷಿ ಆಗ್ತದೆ. ಆ ಮಣ್ಣಿನ ಬಣ್ಣ ಇಲ್ಲಿ ಎದ್ದು ಕಾಣ್ತದೆ. ಸೊ ಪರಿಸರ ಸ್ನೇಹಿ ಮನೆ ಕಟ್ಟುವಂತ ಪರಿಕಲ್ಪನೆ ಹೇಗೆ ಬಂತು ನಿಮಗೆ? ಇದು ಮೊದಲಿನ ಸ್ವಲ್ಪ ಇತ್ತು, ಆಸೆ ಪ್ರೀತಿ ಎಲ್ಲ ಇತ್ತು. ಯಾಕಂದ್ರೆ ಹಳೆ ಕಾಲದಲ್ಲಿ ನಾವು ನೋಡಿದೀವಲ್ಲ, ಮಣ್ಣಿನ ಮನೆಗಳು ಎಷ್ಟು ತಂಪಾಗಿರ್ತಾ ಇತ್ತು. ಅದನ್ನೇ ಮುಂದುವರ್ಸೋಣ, ಆದಷ್ಟು ಎಕೋ ಫ್ರೆಂಡ್ಲಿ ಆದಂತ ವಸ್ತುಗಳನ್ನೇ ಉಪಯೋಗಿಸಿ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಹೀಗೆ ಒಂದೊಂದೇ ರಿಸರ್ಚ್ ಮಾಡ್ತಾ ಇದ್ವಿ. ರ್ಯಾಮ್ಡ್ ಅರ್ತ್ ಆಗ್ಲಿ ಅಥವಾ ಪೋರ್ಡ್ ಅರ್ತ್ ಆಗ್ಲಿ, ಈಗ ರಿಸರ್ಚ್ ಮಾಡ್ತಾ 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 ಒಂದು ಶೇಪ್ ಬಂದಿದೆ. ಈಗ ನೀವೆಲ್ಲ ನೋಡ್ಬೋದು. ಈಗ ವೆರಿ ನೈಸ್ ಸರ್. ನೀವೇ ಸ್ವತಃ ಏನು ವಾಸ್ತು ವಿನ್ಯಾಸಕಾರರಾಗಿರೋದ್ರಿಂದ ಹೌದು, ಈ ಮನೆಯನ್ನ ನೀವು ಬಹಳ ಹೃದಯಕ್ಕೆ ಹತ್ತಿರವಾಗಿ ಇಟ್ಟುಕೊಂಡು ನೀವು ಕೆಲಸ ಮಾಡಿದ್ದೀರಿ. ಹೌದು, ಕರೆಕ್ಟ್ ಅಲ್ವಾ? ಹೌದು. ಸೊ ಇಲ್ಲಿ ನೀವು ಬಳಸಿದಂತ ಬೇರೆ ಬೇರೆ ಕಾನ್ಸೆಪ್ಟ್ ಅನ್ನ ಜಸ್ಟ್ ಒಂದು ಲಿಸ್ಟ್ ಔಟ್ ಮಾಡಿ. ಇಷ್ಟು ವರ್ಷ ಅನುಭವದಲ್ಲಿ ಏನೇನ್ ಕಲ್ತಿದ್ವಿ, ಏನೇನ್ ನೋಡಿದ್ವಿ, ಅದನ್ನೆಲ್ಲ ಒಂದ್ ಜಾಗದಲ್ಲಿ ಮಾಡೋಣ ಅಂತ ಒಂದು ಆಸೆಯಿಂದ ರೈಟ್. ರ್ಯಾಮ್ಡ್ ಅರ್ತ್ ಮಾಡಿದ್ದೀವಿ, ಪೋರ್ಡ್ ಅರ್ತ್ ಮಾಡಿದ್ದೀವಿ, ಆಕ್ಸೈಡ್ ಪ್ಲಾಸ್ಟರಿಂಗ್ ಮಾಡಿದ್ದೀವಿ, ಮಣ್ಣಿನ ಪ್ಲಾಸ್ಟರ್ ಮಾಡಿದ್ದೀವಿ, ಮತ್ತೆ ಸ್ಟೋನ್ ಕ್ಲಾಡಿಂಗು. ಇಲ್ಲಿ ಲೋಕಲ್ ಆಗಿ ಸಿಕ್ಕಿದಂತ ಸ್ಟೋನ್ ಅನ್ನ ಉಪಯೋಗಿಸ್ಕೊಂಡು ಅದು ಕ್ಲಾಡಿಂಗ್ ಮಾಡಿದ್ದೀವಿ ಹೊರಗಡೆ, ಬಿಲ್ಡಿಂಗ್ ಹೊರಗಡೆ. ರೈಟ್. ಮತ್ತೆ ಕೆಲವು ಕಲ್ಲು ಇಲ್ಲಿ ಸಿಗದೆ ಇರೋದು ಬೇರೆ ಕಡೆಯಿಂದ ತರಿಸ್ಕೊಂಡು ಆ ಕಲರ್ ಇದು ನ್ಯಾಚುರಲ್ ಆಗಿ ಬರ್ಲಿ ಅಂತ ಅದೊಂದು ಮಾಡಿದ್ವಿ. ಹೀಗೆ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಒಂಥರ. ಹಾಗೆ ಫ್ಲೋರಿಂಗ್ ಅಲ್ಲೂ ರೂಫಿಂಗ್ ಅಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ರೂಫಿಂಗ್ ಅಲ್ಲಿ ಡೋಮ್ ಮಾಡಿದ್ದೀವಿ, ಮತ್ತೆ ವಾಲ್ಟ್ ಗಳು ಮಾಡಿದ್ದೀವಿ. ಇದೆಲ್ಲ ಒಂದು ಎಕ್ಸ್ಪೆರಿಮೆಂಟ್ ತರಾನೇ ಆಗಿದೆ. ಬಿಲ್ಡಿಂಗ್ ಗೆ ಎಕ್ಸ್ಪೆರಿಮೆಂಟಲ್ ಬಿಲ್ಡಿಂಗ್ ಅಂತ ಹೆಸರಿಡ್ಬೋದು. ವೆರಿ ನೈಸ್. ಇದು ವರಾಂಡಾ ಅಥವಾ ಫಾಯರ್ ಏರಿಯಾ ಅಂತ ಹೇಳ್ತೀವಿ. ಇಲ್ಲಿ ಹೊರಗಿನವರು ಬಂದಾಗ ಕೂತ್ಕೊಳ್ಳೋಕೆ, ಮಾತಾಡೋದಕ್ಕೆ ಇದೊಂದು ಜಾಗ. ಮತ್ತೆ ಇಲ್ಲಿ ನಾವು ಮಾಡಿರುವಂಥ ರೈಲಿಂಗ್ ಬ್ಯಾಂಬೂ ಇಂದ, ನ್ಯಾಚುರಲ್ ಬ್ಯಾಂಬೂ ಇಂದ ಮಾಡಿದ್ದೀವಿ. ಇಲ್ಲಿ ಏನಾದ್ರು ಒಂದು ವಿಶೇಷವಾಗಿರ್ಲಿ, ವ್ಯತ್ಯಾಸವಾಗಿರ್ಲಿ ಅಂತ ಒಂದು ಪ್ರಯತ್ನ. ಓಕೆ. ಸೊ ನೀವು ಬಹುಶಃ ಹೊಸತನಕ್ಕೋಸ್ಕರ ತುಡಿಯುವಂತ ಒಂದು ಮನಸ್ಥಿತಿ ನಿಮ್ದು. ಏನಾದ್ರು ಎಲ್ಲರೂ ಮಾಡಿದ್ದೆ ನಾವ್ ಯಾಕೆ ಮಾಡ್ಬೇಕು, ಸ್ವಲ್ಪ ಬೇರೆ ಮಾಡೋಣ. ರೈಟ್. ಇದು ರ್ಯಾಮ್ಡ್ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಹೇಗೆ ಸರ್ ನೀವು ಈ ತರ ಡಿಫರೆಂಟ್ ಕಲರ್ಸ್, ಡಿಸೈನ್ಸ್ ಇದನ್ನ ತರಿಸಿ? ಇದು ಆಕ್ಚುಲಿ ಇದು ಶಟರಿಂಗ್ ತಗೊಂಡು ಮಾಡ್ಕೋತೀವಿ. ಎರಡು ಕಡೆ ಸ್ಟೀಲ್ ಪ್ಲೇಟ್ ಅಲ್ಲಿ ಇಟ್ಟು ಅದು ಬೈಂಡ್ ಮಾಡಿ ಮತ್ತೆ ಲೇಯರ್ ಬೈ ಲೇಯರ್ ಕಾಸ್ಟಿಂಗ್ ಮಾಡ್ತಾ ಹೋಗ್ತೀವಿ ನಾವು. ಓಕೆ. ಇದರಲ್ಲಿ ಕಲರ್ಸ್ ಡಿಫ್ರೆಂಟ್ ಇದೆ, ಯಾಕಂದ್ರೆ ನಾವು ಬೇರೆ ಬೇರೆ ಕಲರ್ಸ್ ಯೂಸ್ ಮಾಡಿದ್ದೀವಿ. ನೀವು ಕಲರ್ಸ್ ನ್ಯಾಚುರಲ್ ಸಾಯಿಲ್ ಜೊತೆಯಲ್ಲಿ ಆಕ್ಸೈಡ್ ಕಲರ್ಸ್ ಸ್ವಲ್ಪ ಮಿಕ್ಸ್ ಮಾಡಿದ್ದೀವಿ, ಸ್ವಲ್ಪ ಎಫೆಕ್ಟ್ಗೋಸ್ಕರ. ಓಕೆ. ಕಲರ್ ಬೇರೆ ಬೇರೆ ಬರ್ಲಿ ಅಂತ. ಇದು ಕೆಲವೆಲ್ಲ ಈಗ ನೋಡಿ, ಇದು ನೋಡಿದ್ರೆ ನೀವು ರೆಡ್ ಮತ್ತೆ ಇದಿದೆ, ಇದು ಎರಡು ಸಾಯಿಲ್ ಇಲ್ಲ ಸೈಟ್ ಅಲ್ಲೇ ಸಿಗ್ತದೆ. ಇದು ಈ ಕಲರ್ ಎಲ್ಲ ಸ್ವಲ್ಪ ನಾವು ಆಡ್ ಮಾಡಿದೀವಿ. ಒಂದ್ರಲ್ಲಿ ಸಿಮೆಂಟು, ಒಂದ್ರಲ್ಲಿ ವೈಟ್ ಸಿಮೆಂಟು, ಈ ತರ. ರೈಟ್. ಜಸ್ಟ್ ಟು ಮೇಕ್ ಇಟ್ ಡಿಫ್ರೆಂಟ್, ಅಂದ್ರೆ ಬೇರೆ ತರ ಕಾಣಲಿ. ರೈಟ್. ಇದು ನಮ್ಮ CSCB ಬ್ಲಾಕ್ಸ್. ಓಕೆ. ಇಂಟರ್ಲಾಕ್. ಇದ್ರಲ್ಲಿ ಸಿಮೆಂಟ್ ಯೂಸ್ ಮಾಡಿಲ್ಲ ನಾವು, ಬರೀ ಇಂಟರ್ಲಾಕಿಂಗ್. ಇದು ಸಿಮೆಂಟ್ ಬರೀ ಲೆಂಟಲ್ ಮತ್ತೆ ರೂಫ್ ಬೀಮ್ಸ್ ಆ ತರ ಅಷ್ಟೇ, ಬೇರೆ ಎಲ್ಲೂ ಯೂಸ್ ಮಾಡಿಲ್ಲ ಸಿಮೆಂಟ್. ಒಂದು ಪ್ರಶ್ನೆ ನಾನು ಈ ರ್ಯಾಮ್ಡ್ ಅರ್ತ್ ವಾಲ್ ಬಗ್ಗೆ ಕೇಳೋದು. ಇದರ
ದಪ್ಪ ಎಷ್ಟಿರ್ತದೆ ಇದು ಗೋಡೆಯ ದಪ್ಪ? ಇದು 12 ಇಂಚ್ ಇದೆ. 12 ಇಂಚು. ಹಾ. ಮತ್ತಿದು ಮಳೆಗೆ ಏನು ಒದ್ದೆ ಆಗಿ ಸೀಪೇಜ್ ಆಗೋದು ಅಥವಾ ಕರಗುದು ಇಂಥ ಸಮಸ್ಯೆ ಬರ್ತದ? ಏನಿಲ್ಲ ಈಗ, ಯಾಕಂದ್ರೆ ಅದಕ್ಕೆ ವಾಟರ್ ರಿಪೆಲೆಂಟ್ ಕೋಟಿಂಗ್ ಕೊಟ್ಟಿದೆ ಹೊರಗಡೆ. ಓಕೆ. ಸೊ ಮಳೆ ಬಿದ್ರೂ ನೆನೆಯೋದಿಲ್ಲ ಗೋಡೆ. ಇಡೀ ಬಿಲ್ಡಿಂಗ್ ನಾವು ವಾಟರ್ ರಿಪೆಲೆಂಟ್ ಕೋಟಿಂಗ್ ಮಾಡಿದ್ದೀವಿ. ಓಕೆ. ಎಷ್ಟೇ ಮಳೆ ಬಂದ್ರು ಬಿಲ್ಡಿಂಗ್ ಒದ್ದೆ ಆಗಲ್ಲ, ಓಕೆ. ಸೀಪೇಜ್ ಆಗೋಕ್ಕೆ ಚಾನ್ಸೇ ಇಲ್ಲ. ರೈಟ್. ಬಟ್ ಇದು ಪೀರಿಯಾಡಿಕ್ ಮಾಡಬೇಕು, 3-4 ವರ್ಷಕ್ಕೊಂದ್ಸರಿ. ಇದು ನಮ್ಮ ಲಿವಿಂಗ್ ಏರಿಯಾ. ಇದರಲ್ಲಿ ಮೇಲೆ ನೋಡಿ ರೂಫಲ್ಲಿ ನಾವು ಇದಾಕಿದ್ದೀವಿ, ಬಿದಿರಿಂದ ಚಾಪೆ ಹಾಕಿದ್ದೀವಿ, ಓಕೆ. ಜಸ್ಟ್ ಟು ಗಿವ್ ದಟ್ ಟ್ರೆಡಿಷನಲ್ ಲುಕ್ ಅಷ್ಟೇ. ರೈಟ್. ಅದ್ರ ಮೇಲೆ ಮತ್ತೆ ಕಾಂಕ್ರೀಟ್ ಇದೆ ಸ್ಲ್ಯಾಬ್. ಓಕೆ. ಇದು ಬರೀ ಅಪಿಯರೆನ್ಸ್ಗೋಸ್ಕರ ಅಷ್ಟೇ. ಓಕೆ. ನಮಗೆ POP ಆಗಲಿ ಬೇರೆ ಏನು ಪೇಂಟ್ ಆಗಲಿ ಯೂಸ್ ಮಾಡಿಲ್ಲ ಈ ಬಿಲ್ಡಿಂಗ್ ಅಲ್ಲಿ. ರೈಟ್. ಎಲ್ಲ ನ್ಯಾಚುರಲಿ ಸೋರ್ಸ್ ಮೆಟೀರಿಯಲ್. ಓಕೆ. ಆದಷ್ಟು ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸೇ ಯೂಸ್ ಮಾಡಿದೆ ಇದರಲ್ಲಿ. ಇದು ಅಷ್ಟೇ ರ್ಯಾಮ್ಡ್ ಅರ್ತ್ ಇದೆ. ಮತ್ತೆ ಈ ಸ್ಟೋನ್ಸ್ ಕ್ಲಾಡಿಂಗ್ಸ್ ಎಲ್ಲ ನೋಡಿ. ರೈಟ್. ನಿಜ. ಇದೆಲ್ಲ ಇಲ್ಲಿ ಸಿಗಲ್ಲ, ಇದು ನ್ಯಾಚುರಲ್ ಸ್ಟೋನ್ಸ್. ಕೆಲವರೆಲ್ಲ ಪೇಂಟೆಡ್ ಅಂತ ಕೇಳ್ತಾ ಇದ್ರು. ನಿಜವಾಗಿ ನಾನೀಗ ನೆಕ್ಸ್ಟ್ ಕ್ವಶನ್ ನಿಮಗೆ ಕೇಳಬೇಕಾಗಿದ್ದು, ಇದು ಪೇಂಟ್ ಮಾಡಿದ್ದೀರಾ ಇದ್ರ ಮೇಲೆ? ಇದು ಪೇಂಟೆಡ್ ಏನಲ್ಲ, ಇದೆಲ್ಲ ನ್ಯಾಚುರಲ್. ಇದು ಕ್ವಾರಿಯಿಂದ ಗೋಕಾಕಿಂದ ತರಿಸಿದ್ದು. ಮತ್ತೆ ಈ ಇದಕ್ಕೆ ಯೂಸ್ ಮಾಡಿರೋ ಬ್ಲ್ಯಾಕ್ ಸ್ಟೋನ್ ಇದೆಲ್ಲ ಸಾಲಿಡ್, ಅದು ಹೌದು ಆರ್ಚಲ್ಲಿ, ಅದನ್ನು ಅಲ್ಲಿಂದಾನೆ ತರಿಸಿದ್ದು. ಬಟ್ ದೊಡ್ಡ ದೊಡ್ಡ ಬ್ಲಾಕ್ ತಂದು ಇವರು ಇಲ್ಲಿ ಡ್ರೆಸ್ ಮಾಡಿ ಅದನ್ನ ಅಸೆಂಬಲ್ ಮಾಡಿದ್ದಾರೆ. ರೈಟ್. ಇಲ್ಲಿ ನೀವು ಮಡ್ ಪ್ಲಾಸ್ಟರಿಂಗ್ ಯೂಸ್ ಮಾಡಿದ್ರಿ? ಇದು ಮಡ್ ಪ್ಲಾಸ್ಟರಿಂಗ್. ಓಕೆ. ಮೇಲೆ 2 ಕಲರ್ ನಮ್ಮ ಸೈಟಲ್ಲಿ ಸಿಗೋ ಮಣ್ಣಲ್ಲಿ 2 ಕಲರ್ ಡಿಫ್ರೆನ್ಶಿಯೇಟ್ ಆಗಿದೆ. ರೈಟ್. ರೈಟ್. ಒಂದು ಲೈಟ್ ಒಂದು ಡಾರ್ಕ್ ಬ್ರೌನಿಶ್ ಇದೆ. ಓಕೆ. ಇದೇ ಕ್ಲಾಡಿಂಗು ನಾವು ಆದಷ್ಟು ಒಳಗಡೆ ಹೊರಗಡೆ ಎಲ್ಲ ಇದು ಯೂಸ್ ಮಾಡಿದ್ದೀವಿ ಕ್ಲಾಡಿಂಗ್ಗೆ. ರೈಟ್. ಪ್ಲಾಸ್ಟರಿಂಗ್ ಸರ್ಫೇಸ್ ಕಡಿಮೆ ಮಾಡಿ ಪೇಂಟ್ ಮಾಡದೇ ಇರೋ ಥರ ಆದಷ್ಟು ನ್ಯಾಚುರಲ್ ಆಗಿರಲಿ ಅಂತ ಮಾಡ್ತಾ ಇದ್ದೀವಿ. ಇದು ಒಂದು ಬೇ ವಿಂಡೋ, ಸ್ವಲ್ಪ ಅಗಲನೇ ಮಾಡಿದ್ದೀವಿ. ಬೇಕಾದಾಗ ಮಧ್ಯಾಹ್ನದ ಹೊತ್ತಿಲ್ಲಿ ಒಂದು ಮ್ಯಾಟ್ರೆಸ್ ಹಾಕೊಂಡು ಮಲ್ಕೊಳ್ಳೋಕ್ಕೆ, ಕಿಟಕಿ ಓಪನ್ ಇದ್ದರೆ ಗಾಳಿ ಬರ್ತಾ ಇದೆ, ತಣ್ಣ ಗಾಳಿ. ಇಲ್ಲಿ ಈ ಸೈಟಿದ್ದು ವಿಶೇಷತೆ ಏನು ಅಂದರೆ, ಮನೆ ಒಳಗಡೆ ನಮಗೆ ಸೆಕೆ ಅನಿಸಲ್ಲ, ಯಾವಾಗಲೂ ಗಾಳಿ ಇದೆ, ತಣ್ಣಗಿರ್ತದೆ. ಮಣ್ಣಿನ ಇಟ್ಟಿಗೆ ಯೂಸ್ ಮಾಡಿರೋದ್ರಿಂದ ಅದು ಒಂದು ವಿಶೇಷತೆ. ಹೀಗೆ ಬನ್ನಿ, ದೇವ್ರ ಮನೆ ತೋರಿಸ್ತೀನಿ. ಇದು ನಮ್ಮ ದೇವರ ಮನೆ. ರೈಟ್. ಈ ವಾಲ್ಸ್ ಎಲ್ಲ ಇದು ನೋಡಿ ಆಕ್ಸೈಡ್ ಫಿನಿಶ್ ಕೊಟ್ಟಿದ್ದೀವಿ ಇದಕ್ಕೆ ಗೋಡೆಗೆ. ಓಕೆ. ಇದೆಲ್ಲ ಎಲ್ಲೋ ಆಕ್ಸೈಡ್ ಕೊಟ್ಟಿದ್ದೀರಿ. ಬಹಳ ಚಂದ ಬಂದಿದೆ. ನಿಮಗೆ ಸ್ಕಿಲ್ಡ್ ಲೇಬರರ್ಸ್ ಇಲ್ಲಿ ಲೋಕಲ್ಲಿ ಸಿಕ್ಕಿದ್ರ ಸರ್? ಇದೇ ಸ್ವಲ್ಪ ಚಾಲೆಂಜ್ ಇಲ್ಲಿ. ಅದು ಬೇರೆ ಕಡೆಯಿಂದ ಕರ್ಕೊಂಡು ಬಂದ್ವಿ, ಆದ್ರೆ ನಮ್ಮ ಕರ್ನಾಟಕದಿಂದಾನೆ, ಬೆಳಗಾವಿಯಿಂದ, ಧಾರವಾಡದಿಂದ, ಮತ್ತೆ ಈ ಕಡೆ ದಾವಣಗೆರೆ ಕಡೆಯಿಂದ ಒಂದೊಂದು ಕೆಲಸಕ್ಕೆ ಒಂದೊಂದು ಕಡೆಯಿಂದ ಕರ್ಕೊಂಡು ಹೋದಂದು ಮಾಡಿಸಿದೀವಿ. ಲಿವಿಂಗ್ ರೂಮ್ ಇಂದ ಆಚೆ ಒಂದು ಚಿಕ್ಕ ಸಿಟ್ ಔಟ್. ದಿಸ್ ಇಸ್ ಫಾರ್ ಕಾಫಿ ಮಾರ್ನಿಂಗ್ ಸಿಟ್ ಔಟ್. ಇಲ್ಲಿದ್ದ ದೇವಸ್ಥಾನ ಕಾಣಿಸುತ್ತೆ, ರಾಮದೇವ್ ಬೆಟ್ಟ. ವೆರಿ ನೈಸ್ ವ್ಯೂ. ಸೊ ಬೆಳಗ್ಗೆ ಕಾಫಿ ಜೊತೆ ದೇವರ ಆಶೀರ್ವಾದ. ವೆರಿ ನೈಸ್. ಇಲ್ಲಿಂದ ನಮ್ ಗಾರ್ಡನ್ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಪಕ್ಷಿಗಳು ಮತ್ತೆ ಬಟರ್ಫ್ಲೈಸ್. ವೆರಿ ನೈಸ್. ದ ನೇಚರ್ ಬ್ಯಾಲೆನ್ಸ್ ಚೆನ್ನಾಗಿದೆ ಇಲ್ಲಿ. ರೈಟ್. ಸರ್, ನೀವು ಇಲ್ಲಿಗೂ ಕೂಡ ರ್ಯಾಮ್ಡ್ ಅರ್ತ್ ತೋರಿಸಿದ್ನಲ್ಲ, ಹೌದು ಅದೇ ಸೇಮ್ ಇದು. ಬಟ್ ಇದರಲ್ಲಿ ಸ್ವಲ್ಪ ಕಲರ್ಸ್ ಜಾಸ್ತಿ ಯೂಸ್ ಮಾಡಿದ್ದೀವಿ. ಸ್ವಲ್ಪ ಪ್ರಾಮಿನೆಂಟ್ ಆಗಿ ಅದು ಕಾಣ್ತದೆ. ಇದು ಲೇಯರ್ಸ್ ಕೂಡ ದಪ್ಪ ಇದೆ ಇದರಲ್ಲಿ. ಅಲ್ಲಿ ಮುಂದೆ ಮಾಡೋದು ಸಣ್ಣ ಲೇಯರ್ಸ್, ರೈಟ್. ಅದರಿಂದ ಅಷ್ಟು ಪ್ರಾಮಿನೆಂಟ್ ಆಗಿ ಕಾಣಲ್ಲ. ಇದರಲ್ಲಿ ನಿಮಗೆ ಒಂದು ಪ್ಯಾಟರ್ನ್ ತರ ಕಾಣುತ್ತೆ. ರೈಟ್. ಸರಿ, ರ್ಯಾಮ್ಡ್ ಅರ್ತ್ ಸೆಟ್ಲ್ ಆಗ್ಲಿಕ್ಕೆ ಸಮಯ ಎಷ್ಟು ತಗೊಳ್ತದೆ? 2 ದಿವಸ ಆಗುತ್ತೆ ಅಷ್ಟೇ. ಒಂದೊಂದು ಲೇಯರ್ 2 ದಿವಸ ಆ ತರನ? ಇಲ್ಲ, ಒಂದೊಂದು ಲೇಯರ್ ಇವತ್ತು ಸಂಜೆ ಮಾಡಿದ್ರೆ ಬೆಳಿಗ್ಗೆ ಇನ್ನೊಂದು ಲೇಯರ್ ಸ್ಟಾರ್ಟ್ ಮಾಡಬಹುದು. ಓಕೆ. ಶಟರಿಂಗ್ ಇರೋದ್ರಿಂದ ಅದೆಲ್ಲೂ ಸ್ಪ್ರೆಡ್ ಆಗಲ್ಲ, ಇರ್ತದೆ. ರೈಟ್. ಬಟ್ ಕಂಪ್ಲೀಟ್ ಡ್ರೈ ಆಗೋಕೆ ಒಂದೊಂದು ಪ್ಲೇಟ್ ತೆಗಿಯೋದಕ್ಕೆ ಒಂದು 2 to 3 days ಆಗ್ತದೆ. ರೈಟ್. ಓಕೆ. ಇದೆಲ್ಲ ನ್ಯಾಚುರಲ್ ಆಗಿದೆ. ಇದಕ್ಕೆ ನಾವು ಅಪ್ಲೈ ಮಾಡೋದು ಒಂದು ನಮ್ಮ ವಾಟರ್ ರಿಪೆಲೆಂಟ್ ಕೋಟಿಂಗ್ ಅನ್ನು ಮಾಡಿದೀವಿ ಅಷ್ಟೇ ಮೇಲೆ. ಬೇರೆ ಏನು ಕಲರ್ ಆಗಲಿ ಪೇಂಟ್ ಆಗಲಿ ಏನು ಉಪಯೋಗಿಸಿಲ್ಲ. ರೈಟ್. ಇದೆಲ್ಲ ನ್ಯಾಚುರಲ್ ಆಕ್ಸೈಡ್ ಕಲರ್ ವಿತ್ ದ ಮಿಕ್ಸ್, ಅದ್ರ ಜೊತೆಲಿ ಮಿಕ್ಸ್ ಮಾಡಿ ಯೂಸ್ ಮಾಡಿ. ದಿಸ್ ಇಸ್ ಮೈ ಕಿಚನ್. ಇಟ್ ಇಸ್ ಬಿಗ್, ಸ್ಪೇಷಿಯಸ್. ಕಿಚನ್ ಇಸ್ ದ ಸೋಲ್ ಆಫ್ ದ ಹೌಸ್. ಇದು ನಾನು ಬಿಲೀವ್ ಮಾಡ್ತೀನಿ. ಓಕೆ. ಸೊ ಇಟ್ ಶುಡ್ ಬಿ ಕಂಫರ್ಟೇಬಲ್ ಫಾರ್ ದ ಒನ್ ಹೂ ಕುಕ್ಸ್. ಹಾಗಾಗಿ ಸ್ಪೇಷಿಯಸ್ ಇದೆ, ದೊಡ್ಡದಾಗಿ ಇದೆ. ಅಡುಗೆ ಮಾಡೋಕ್ಕೆ ಕಷ್ಟ ಆಗಬಾರ್ದು, ಎಲ್ಲ ಅನುಕೂಲ ಆಗಿರಬೇಕು. ಬಿಕಾಸ್ ಒನ್ ಹೂ ಕುಕ್ಸ್ ದ ಫುಡ್ ವೆಲ್
gives better life to everyone who lives around. ಬಹಳ ಇಂಟ್ರೆಸ್ಟಿಂಗ್ ಆಗಿ ನಾನು ಇಲ್ಲಿ ನೋಡ್ತಾ ಇರೋದು ಇಲ್ಲಿ ಕಿಚನ್ ಟೈಲ್ಸ್ ಮೇಲೆ ಹಾಕಿರುವಂತ ಚಿತ್ರಗಳು. Yes. ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಅಂತ ಕೇಳಿದೆ, ಹೇಳಿ. ಇದೆಲ್ಲ ಅಡಿಗೆ ನಾನೇ ಮಾಡಿದ್ದೀನಿ, ಫೋಟೋಗ್ರಫಿನೂ ನಂದೆ. ಡ್ಯೂರಿಂಗ್ ಕೋವಿಡ್ ಟೈಮ್ ಇಟ್ ವಾಸ್ ಒನ್ ಆಫ್ ಮೈ ಹಾಬೀಸ್. ಸೊ ಐ ಡಿಡಂಟ್ ವಾಂಟ್ ಇದು ನನ್ನ ಗ್ಯಾಲರಿಲೇ ಇರಬೇಕು. ಇಟ್ ಶುಡ್ ಬಿ ಎಕ್ಸ್ಪೋಸ್ಡ್ ಅಂಡ್ ಎವ್ರಿ ಒನ್ ಶುಡ್ ಸಿ ಅಂಡ್ ಎಂಜಾಯ್ ಇಟ್. They can order food and eat. ಸೊ ಇಲ್ಲಿ ನಾವು ಪಿಕ್ ಮಾಡಬಹುದು, ಮೇಡಮ್ ಇವತ್ತು ಇದನ್ನ ಮಾಡ್ಕೊಡಿ ನನಗೆ ಅಂತ. ಯು ಆರ್ ಆಲ್ವೇಸ್ ವೆಲ್ಕಮ್ ಟು ಬಿ ಮೈ ಗೆಸ್ಟ್. ರೈಟ್, ಪಿಕ್ ಮಾಡಿ, ಮೈ ಪ್ಲೆಷರ್, ನಾನು ಮಾಡಿ ಕೊಡ್ತೀನಿ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿ ನೆಲಕ್ಕೆ ನೀವು ಏನ್ ಬಳಸಿದೀರಾ ಅನ್ನೋದನ್ನ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ಸರ್. ಇದು ಹೊಸದಾಗಿ ಬಂದಿದೆ ಮಾರ್ಕೆಟಲ್ಲಿ, ಮೈಕ್ರೋ ಸಿಮೆಂಟ್ ಫ್ಲೋರಿಂಗ್ ಅಂತ. ಸೊ ಇದರಲ್ಲಿ ಅಡ್ವಾಂಟೇಜ್ ಏನು ಅಂದರೆ ಸೀಮ್ಲೆಸ್, ಇದು ಎಲ್ಲೂ ಜಾಯಿಂಟ್ಸ್ ಕಾಣಲ್ಲ ನಿಮಗೆ, ಮತ್ತು ನಿಮಗೆ ಬೇಕಾದ ಕಲರಲ್ಲಿ ಬರ್ತದೆ, ಸ್ಕ್ರ್ಯಾಚ್ ಪ್ರೂಫ್ ಮತ್ತು ಡ್ಯೂರಬಿಲಿಟಿ, ಹೆಲ್ತ್ಗೂ ಒಳ್ಳೆಯದು ಕಂಪೇರ್ ಟು ಮಾರ್ಬಲ್ ಆ್ಯಂಡ್ ಗ್ರಾನೈಟ್. ಎಲ್ಲ ಮಂಡಿ ನೋವು, ಇಮ್ಡಿ ನೋವು ಅಂತ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ, ಇದರಲ್ಲಿ ಅದೆಲ್ಲ ಬರೋದಿಲ್ಲ. ಬಟ್ ಒಂದು ಈವನ್ ಫಿನಿಶ್ ಇರ್ತದೆ, ಇಡೀ ಹಾಲಲ್ಲಿ ಒಂದು ಜಾಯಿಂಟ್ ಕಾಣಿಸಲ್ಲ, ಅದು ಅಡ್ವಾಂಟೇಜು. ಮತ್ತು ನಮಗೆ ಬೇಕಾದ ಕಲರಲ್ಲಿ ನಾವು ಸೆಲೆಕ್ಟ್ ಮಾಡ್ಬೋದು. ಕಾಸ್ಟ್ ವೈಸ್ ಇದು ಸುಮಾರು ಸ್ಕ್ವೇರ್ ಫೀಟಿಗೆ ಎಷ್ಟು ಬಿತ್ತು ನಿಮಗೆ? ಇದು ಕಾಸ್ಟ್ ವೈಸ್ ನಮ್ಮ ಗ್ರಾನೈಟು ಇದು ಎಲ್ಲ ಆಲ್ಮೋಸ್ಟ್ ಸೇಮೇ ಆಗ್ತದೆ. ಆದ್ರೆ ಇದು ಹೊಸದಾಗಿ ಬಂದಿರೋದ್ರಿಂದ ಇನ್ನೂ ಅಷ್ಟು ಎಕ್ಸ್ಪೆನ್ಸಿವ್ ಆಗಿಲ್ಲ, ಅಫೋರ್ಡಬಲ್ ಆಗಿದೆ ಈಗ. ಬಟ್ ಇಟ್ ವರ್ಕ್ಸ್ ಔಟ್ ಚೀಪರ್ ದನ್ ದ ಗ್ರಾನೈಟ್. ಪಕ್ಕದಲ್ಲಿ ಈಗ ಕಿಚನ್ ನೋಡಿದ್ರಿ, ಕಿಚನ್ನಿಂದ ಹೊರಗಡೆ ಬರ್ತಿದ್ದಂಗೆ ಇದೊಂದು ಯುಟಿಲಿಟಿ ಏರಿಯಾ ನಮ್ಮದು. ಹ್ಯಾಂಡ್ ವಾಶ್ ಇಲ್ಲಿದೆ, ಮತ್ತು ಇದು ಆಲ್ವೇಸ್ ವೆಂಟಿಲೇಟೆಡ್. ಇದು ಬರೀ ಬ್ರಿಕ್ ವರ್ಕ್ ಮಾಡಿದೀವಿ ಇಲ್ಲಿ. ನೀವು ಇದನ್ನ ಜಾಲಿ ವರ್ಕ್ ಮಾಡಿದ್ವಿ. ಬಟ್ ಅದಕ್ಕೆ ಒಂದು ಮೆಶ್ ಕೂಡ ಹಾಕಿದ್ದೀವಿ, ಹೊರಗಿಂದ ಏನು ಸಣ್ಣ ಹುಳ ಉಪ್ಪೆ ಅದೆಲ್ಲ ಬರಬಾರ್ದು ಹೊರಗೆ ಅಂತ, ಅದೊಂದು ಪ್ರೊಟೆಕ್ಷನ್ ಇದೆ. ಲೈಟು ಗಾಳಿ ಯಾವಾಗಲೂ ಇರ್ತದೆ ಈ ಏರಿಯಾದಲ್ಲಿ. ಇದು ಗ್ರೌಂಡ್ ಫ್ಲೋರಲ್ಲಿರೋ ಬೆಡ್ರೂಮು. ಇದರಲ್ಲಿ ಕೂಡ ನಾವು ಬ್ಲಾಕ್ಸ್ ಮತ್ತು ಮಡ್ ಪ್ಲಾಸ್ಟ್ರಿಂಗೇ ಮಾಡಿದ್ದೀವಿ, ಏನು ಪೇಂಟ್ ಮಾಡಿಲ್ಲ ಎಲ್ಲೂ. ಅದಕ್ಕೆ ಒಂದು ಬೇ ವಿಂಡೋ ಕೂಡ ಇದೆ ಇಲ್ಲಿಂದ. ಇದೆ ಅದೇ ಮೊದಲು ಹೇಳಿದ ಥರನೇ ಇಲ್ಲೂ ನಾವು ಬೆಡ್ ಹಾಕ್ಕೊಂಡು ಮಲ್ಕೋಬೋದು ಬೇಕಿದ್ರೆ. ಇಲ್ಲಿನೂ ನಮ್ಮ ರಾಮನ ದರ್ಶನ ಆಗ್ತದೆ ಇಲ್ಲಿ ಬೆಟ್ಟದಲ್ಲಿ. ಈಗೆಲ್ಲ ಗಿಡಗಳು ಸ್ವಲ್ಪ ಬೆಳೆದು ಉದ್ದ ಆಗಿರೋದ್ರಿಂದ ವ್ಯೂ ಸ್ವಲ್ಪ ಬ್ಲಾಕ್ ಆಗುತ್ತೆ. ಆದರೆ ಮೊದಲು ಮನೆ ಕಟ್ಟಕ್ಕೆ ಶುರು ಮಾಡಿದಾಗ ಬರೀ ಈ ಫ್ರೇಮಲ್ಲಿ ಬರೀ ಬೆಟ್ಟ ಮಾತ್ರ ಕಾಣಿಸ್ತಾ ಇತ್ತು. ಅದಕ್ಕೆ ನಾವು ಫ್ರೇಮಿಂಗ್ ದ ಬ್ಯೂಟಿ ಅಂತ ಹೇಳ್ತಾ ಇದ್ವಿ ಅವಾಗ. ಸುಮಾರು ಎಷ್ಟು ಮೆಜರ್ಮೆಂಟ್ ಇದೆ ಸರ್ ಈ ಬೆಡ್ರೂಮ್? ಈ ಬೆಡ್ರೂಮ್ ಇದು 14x14 ಇದೆ. 14x18 ಆ್ಯಕ್ಚುಲಿ. ಬಟ್ ಇಲ್ಲಿ ನಾವು ವಾರ್ಡ್ರೋಬ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ದೀವಿ, ಮತ್ತು ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇರೋದ್ರಿಂದ ಅಷ್ಟು ಕಡಿಮೆ ಆಯಿತು. ಟೋಟಲ್ ಏರಿಯಾ 14x14 ಕಾರ್ಪೆಟ್ ಏರಿಯಾ ಇದೆ. ಈ ವಿಂಡೋ ಒಂದು ಡಿಫ್ರೆಂಟ್ ಶೇಪ್ ಕೊಟ್ಟಿದ್ದೀವಿ, ಸೆಪ್ಟಗಾನ್, 7 sides ದೊಡ್ಡದಾಗಿ ಮಾಡಿದ್ದೀವಿ, ಸ್ವಲ್ಪ ಬೆಳಕು ಚೆನ್ನಾಗಿ ಬರಲಿ ನಾವು. ಸೊ ಇಲ್ಲಿಂದ ಹೊರಗಿನ ವ್ಯೂ ಕೂಡ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಫುಲ್ ಪ್ರಾಪರ್ಟಿದು ವ್ಯೂ ಕಾಣಿಸುತ್ತೆ ಇಲ್ಲಿಂದ. ಈ ಕಡೆಯಿಂದ ತೋರಿಸಿ ಒಂದ್ಸರಿ. ಅಲ್ಲಿರೋ ಬೆಟ್ಟ ಗುಡ್ಡ, ಪಕ್ಕದ ಪ್ರಾಪರ್ಟಿ ಎಲ್ಲ ಕಾಣ್ತಿದೆ. ಇದು ಲ್ಯಾಂಡಿಂಗ್ ಏರಿಯಾ, ಸ್ಟೇರ್ ಕೇಸ್ದು. ಈ ಕಡೆ ಸ್ವಲ್ಪ ಈ ಕಡೆ ಬಂದರೆ ಇದೊಂದು ಸಣ್ಣ ಸಿಟ್ಔಟ್ ಇದೆ. ಇದು ಮನೆ ಎಂಟ್ರೆನ್ಸ್ ಕೆಳಗಡೆನೇ ಇದೆ. ಯಾರು ಮನೆಗೆ ಬರ್ತಾರೆ ಎಲ್ಲ ಇಲ್ಲೇ ಮೇಲೆ ಕೂತಿದ್ರು ನಾವು ನೋಡ್ಬೋದು, ಕಾಣ್ತದೆ. ಈ ಕಡೆ ಪಕ್ಕದ ಪ್ರಾಪರ್ಟಿ, ಗಿಡ ಮರ, ಪ್ರಾಣಿ ಪಕ್ಷಿ, ಚಿಟ್ಟೆಗಳು ಎಲ್ಲ ಸಿಗ್ತವೆ ನೋಡೋಕ್ಕೆ. ಇದು ನಮ್ಮ ಬೆಡ್ರೂಮು. ಈಗ ಟೆರೆಸ್ ನೋಡ್ಕೊಂಡು ಒಳಗೆ ಬಂದ ತಕ್ಷಣ ಇದು ಬೆಡ್ರೂಮ್ ಸಿಗ್ತದೆ. ಇದರಲ್ಲೂ ಸಿಮಿಲರ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀವಿ. ಒಂದೊಂದು ವಾಲಲ್ಲಿ ಒಂದೊಂದು ಸ್ಟೋರಿ ಇರಲಿ ಅಂತ ಒಂದೊಂದು ವಾಲ್ ಸಪ್ರೇಟಾಗಿ ಮಾಡಿದ್ದೀವಿ. ಈ ವಾಲ್ ಬೋರ್ಡ್ ವಾಲ್ ಮತ್ತು ಪ್ಲಾಸ್ಟರ್ ಆಗಿದೆ, ಸೇಮ್ ಮಡ್ ಪ್ಲಾಸ್ಟರ್. 80% ಮಡ್, 80% ಇದರಲ್ಲಿ ಸಾಯಿಲ್, 20% ಅಗ್ರಿಗೇಟ್ ಇದೆ. ಮತ್ತು ಸ್ವಲ್ಪ ಸಿಮೆಂಟು ಇದು ಸ್ಟ್ರೆಂತ್ಗೋಸ್ಕರ ಸ್ವಲ್ಪ ಯೂಸ್ ಮಾಡಿದ್ದೀವಿ ಅಷ್ಟೇ. ಪರ್ಸೆಂಟೇಜ್ ಲೆಕ್ಕ ಏನಿಲ್ಲ. ಅದು ಇಲ್ಲ ಇದು ಸೇಮ್ ನೀವು ಕೆಳಗೆ ನೋಡಿದಾಗೆ ಆಕ್ಸೈಡ್ ಕಲರ್ಸೇ ಯೂಸ್ ಮಾಡಿರೋ ಬ್ರ್ಯಾಂಡ್. ಇದು ಲೇಯರ್ ಬೈ ಲೇಯರ್ ಮಾಡಿದ್ದೀವಿ, ಡಿಫ್ರೆಂಟ್ ಕಲರ್ಸ್ ನೋಡೋದಕ್ಕೆ. ಒಂದು ಇದು ಮತ್ತೆ ಪೇಂಟ್ ಮಾಡಲ್ಲ, ಮತ್ತೆ ವಾಲ್ ಡೆಕೋರೇಷನ್ ಏನು ಇರಲ್ಲ.
ಇದೇ ಡೆಕೋರೇಷನ್ ನ್ಯಾಚುರಲ್ ಆಗಿ. ಇದರಿಂದ ಸ್ವಲ್ಪ ಈಗ ಬಂದರೆ ಇದು ಡ್ರೆಸ್ಸಿಂಗ್ ಏರಿಯಾ, ರೈಟ್. ಮತ್ತೆ ಬಾತ್ರೂಮ್. ಎಸ್. ಬಾತ್ರೂಮ್ ಅಲ್ಲಿ ಕೂಡ ನಾವು ಟೈಲ್ಸ್ ಯೂಸ್ ಮಾಡಿಲ್ಲ ಎಕ್ಸೆಪ್ಟ್ ಫಾರ್ ದ ಫ್ಲೋರ್. ಗೋಡೆಗೆಲ್ಲ ನಾವು ಆಕ್ಸೈಡ್ ಫ್ಲೋರಿಂಗ್ ಮಾಡಿದ್ದೀವಿ. ರೈಟ್ ಸರ್. ಬಹಳ ಇಂಟ್ರೆಸ್ಟಿಂಗ್ ಆಗಿ ಇಲ್ಲಿ ರೂಫಿಂಗಿಗೆ ನೀವು ಡೋಮ್ ಟೆಕ್ನಾಲಜಿಯನ್ನು ಬಳಸಿದ್ದೀರಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇದು ನ್ಯಾಚುರಲ್ ಬರ್ನ್ ಬ್ರಿಕ್ಸ್ ಯೂಸ್ ಮಾಡಿದ್ದೀವಿ. ವಿತೌಟ್ ಶಟ್ರಿಂಗ್ ಮಾಡಿರುವಂಥ ಡೋಮ್ ಇದು. ಸೆಂಟ್ರಿಂಗ್ ಶಟ್ರಿಂಗ್ ಏನು ಮಾಡಿಲ್ಲ. ಇದೊಂದು ಸ್ಕಿಲ್, ಕೆಲಸ ಮಾಡೋರು ಸಿಕ್ಕಿದ್ರು ಅದೃಷ್ಟಕ್ಕೆ. ಇದು ವಿತೌಟ್ ಸೆಂಟ್ರಿಂಗ್, ವಿತೌಟ್ ಕಾಂಕ್ರೀಟ್, ವಿತೌಟ್ ಸ್ಟೀಲ್, ಮೇಲೆ ಮಾತ್ರ ಪ್ಲಾಸ್ಟರ್ ಮಾಡಿದ್ದೀವಿ. ಇದು ಬರೀ ಇಟ್ಟಿಗೆ ಜೋಡಿಸಿ ಡೆವಲಪ್ ಆಗಿರುವಂಥ ಒಂದು ಶೇಪ್ ಇದೆ. ಸೊ ಇದರ ಮೇಲ್ಮೈ ಹೇಗೆ, ಇದೇ ತರ ಕರುಡ್ ಇರುತ್ತಾ ಅಥವಾ ಫ್ಲಾಟ್ ಇರುತ್ತಾ ಮೇಲ್ಮೈ? ಶೇಪ್ ಇದೆ, ಕೆಳಗೆ ಏನು ಕಾಣ್ತಾ ಇದೆ ಅದೇ ಶೇಪ್ ಇರ್ತದೆ. ಓಕೆ. ಶೇಪ್ ಏನು ಚೇಂಜ್ ಆಗಲ್ಲ. ಈ 2 ಡೋಮ್ ಮಾಡಿದ್ವಿ. ಆ ಪಕ್ಕದ ರೂಮಲ್ಲಿ ಇನ್ನೊಂದು ಇದೆ, ಅದು ತೋರಿಸ್ತೀವಿ. ರೈಟ್. The best part, it has maintained the coolness in the house. Okay. ತುಂಬಾ ಕಾಂಕ್ರೀಟ್ ಅವಾಯ್ಡ್ ಆಗಿದೆ. Right. It's only the mud blocks. ಹಾಗಾಗಿ ಕೂಲ್ನೆಸ್ has been maintained. ನೀವು ಇಲ್ಲಿ ಇದ್ದೀರಾ, ನಿಮಗೆ ಫೀಲ್ ಆಗ್ತಾ ಇರ್ಬೋದು ಎಷ್ಟು ತಣ್ಣಗಿದೆ. ಹೌದು, ಹೊರಗಿನ ವಾತಾವರಣಕ್ಕೆ ಹೋಲಿಸಿದ್ರೆ ತಣ್ಣಗಿದೆ ಇಲ್ಲಿ. ಈ ಗೋಡೆ ನೋಡ್ತಾ ಇದ್ದೀರಲ್ಲ, ಇದು ನಾವು ಹೇಳಿದ್ದು ಪೋರ್ಡ್ ಅರ್ತ್ ಅಂತ. ಪಕ್ಕದಲ್ಲಿ ನೋಡಿದ್ವಲ್ಲ ಅದೇ ವಾಲ್ದು ಕಂಟಿನ್ಯೂಷನ್ ಇದು. ಇದೆಲ್ಲ ಮತ್ತೆ ಅದ್ರ ಮೇಲೆ ಈವನ್ನೆಸ್ಗೋಸ್ಕರ ಮತ್ತೆ ಪ್ಲಾಸ್ಟರ್ ಮಾಡಿದ್ವಿ. ಇದು ಲೋಕಲಿ ಸೋರ್ಸ್ಡ್ ಮಣ್ಣು. ಇದು ಮಣ್ಣು, ಅದ್ರ ಮೇಲೆ ಸ್ವಲ್ಪ ವ್ಯಾಕ್ಸ್ ಪಾಲಿಶ್ ಮಾಡಿದ್ದೀವಿ, ಯಾಕಂದರೆ ಅಬ್ಸರ್ವೇಷನ್ ಆಗಬಾರ್ದು ಮಾಯಿಶ್ಚರ್ ಎಲ್ಲ ಅಂತ. ಅದು ಪ್ರೊಟೆಕ್ಟೆಡ್ ಇದೆ. ಇದ್ರ ಮೇಲೆ ನೀರು ಬಿದ್ದರೂ ಏನಾಗಲ್ಲ. ಹೀಗೆ ಬನ್ನಿ 2ನೇ ಬೆಡ್ರೂಮ್ ಹೋಗೋಣ. ಈ ಬೆಡ್ರೂಮ್ ಕೂಡ ಅದು ಮೊದಲು ನೋಡಿದ್ವಲ್ಲ ಅದೇ ಬೆಡ್ರೂಮ್ ಥರನೇ ಇದೆ. ಇದು ಸ್ವಲ್ಪ ರೂಫ್ ಮಾತ್ರ ಡೋಮ್ ಡಿಫ್ರೆಂಟ್ ಡಿಸೈನಲ್ಲಿ ಮಾಡಿದ್ವಿ. ಕಾನ್ಸೆಪ್ಟ್ ಎಲ್ಲ ಒಂದೇ. ಇಲ್ಲೊಂದು ಬೇ ವಿಂಡೋ ಇದೆ. ಇದು ಟೆರೆಸ್ ನೋಡಿಕೊಂಡು ಇಲ್ಲಿ ಬಂದ ತಕ್ಷಣ ಇಲ್ಲಿ ಒಂದು ಓಪನ್ ಏರಿಯಾ ಇದೆ. ಓಪನ್ ಅಂದರೆ ಓಪನ್ ಟು ಸ್ಕೈ. ಇಲ್ಲಿಂದ ಯಾರು ಲಿವಿಂಗ್ ರೂಮಲ್ಲಿ ಇದ್ದಾರೆ ನೋಡ್ಬೋದು. ಲಿವಿಂಗ್ ರೂಮ್ ಇಂದ ವೆದರ್ ನೋಡ್ಬೋದು. ಮಳೆ ಬಂದ್ರೂ ಇಲ್ಲಿಂದ ಕಾಣಿಸುತ್ತೆ. ತಲೆ ಮೇಲೆ ಬೀಳಲ್ಲ ನೀರು, ಆದ್ರೆ ಮಳೆ ಬಿಸಿಲು, ಮಳೆ ತಲೆ ಮೇಲೆ ಬರೋದು ಕಾಣ್ತದೆ. ಬಿಸಿಲು, ಮೋಡ ಏನಿದ್ರು ಇಲ್ಲೇ ಗೊತ್ತಾಗ್ತದೆ. ವೆದರ್ ಫೋರ್ಕಾಸ್ಟ್. ಇಲ್ಲಿಂದ ನಾವು ಹೊರಗಡೆ ಹೋಗೋದಕ್ಕೆ ಓಪನ್ ಟೆರೆಸ್ ಹೋಗೋದಕ್ಕೆ ದಾರಿ ಇದೆ. ಇಲ್ಲಿ ಬಂದರೆ ಇಲ್ಲೂ ಕೂಡ ಜಗ್ಲಿ ಕಟ್ಟೆ ಹಾಕಿದ್ದೀವಿ. ಇದು ನಮ್ಮ ಮನೆಯ ಅತ್ಯಂತ ಪ್ರಿಯವಾದ ಜಾಗ ನಂದು. ಇಲ್ಲಿ ಬಂದು ಕೂತ್ಕೊಂಡ್ರೆ ಇಡೀ ಪ್ರಾಪರ್ಟಿ ಕಾಣ್ತದೆ. ಶ್ರೀರಾಮನ್ ಬೆಟ್ಟದ ದರ್ಶನ ಆಗ್ತದೆ. ಪೂರ್ತಿ ಗ್ರೀನರಿ. ಅಲ್ಲಿ ಮುಂದೆ ಒಂದು ಕೆರೆ ಇದೆ, ಈ ಕಡೆ ಒಂದು ಕೆರೆ ಇದೆ. 2 ಕೆರೆ ಇದೆ ಈ ಪ್ರಾಪರ್ಟಿಲಿ. ಇಲ್ಲಿ ಕೂತ್ರೆ ಗಾಳಿ, ಬೆಳಕು, ನೇಚರ್ ಜೊತೆ ಒಂಥರ ಪರಿಸರ ಜೊತೆಯಲ್ಲಿ ಸಮಯ ಕಳಿಬೋದು. ಎಷ್ಟೇ ಆಯಾಸ ಆಗಿದ್ರು ಇಲ್ಲಿ ಬಂದು ಕೂತ್ಕೊಂಡ ತಕ್ಷಣ ಎಲ್ಲ ಮೈ ಫ್ರೆಶ್ ಆಗಿಬಿಡುತ್ತೆ. ಇಲ್ಲಿ ರೂಫಿಂಗ್ ಅನ್ನು ಬಹಳ ಡಿಫ್ರೆಂಟ್ ಆಗಿ ಮಾಡಿದ್ದೀರಿ ಸರ್. ಇದು ವಾಲ್ಟ್ ಸರ್. ಇದು ಬ್ರಿಕ್ ಎಲ್ಲ ಇಲ್ಲೇ ತಯಾರು ಮಾಡಿದ್ವಿ. ಇದು ಬರೀ ಒಂದು ಚಕ್ರ ಹುಡುಕ್ತಾ ಇದ್ವಿ. ಇದು ಚಕ್ರ ಹಾಕೋದಕ್ಕೆ. ಚಕ್ರಕ್ಕೆ ಒಂದು ಪ್ರೊಟೆಕ್ಷನ್. ಮತ್ತೆ ಇದು ಹಾಫ್ ಕವರ್ಡ್ ಹಾಫ್ ಓಪನ್ ಇದೆ ಟೆರೆಸ್. ಇದು ಐಡಿಯಾ ಇರ್ಲಿಲ್ಲ, ಆಮೇಲೆ ಬಂತು ಇದು ಮಾಡೋಣ ಅಂತ. ಎಲ್ಲ ಒಂಥರ ಇದು ಒಂದು ಒನ್ ಆಫ್ ದ ಎಕ್ಸ್ಪೆರಿಮೆಂಟ್. ಓಕೆ ಸರ್, ಈ ಮನೆ ಕಟ್ತಾ ಕೆಲವು ಐಡಿಯಾಸ್ ಎಲ್ಲ ಇವಾಲ್ವ್ ಆಯ್ತಾ? ಹೇಗೆ ಆಗಿದೆ. ಬಂದಾಗ ಇದೆಲ್ಲ ಖಾಲಿ ಜಾಗ, ಗಿಡಗಳು ಇವತ್ತು ಬೆಳೆದಿದೆ. ಅವಾಗೆಲ್ಲ ಸಣ್ಣ ಸಸಿಗಳು ಹಾಕಿದ್ರು. ಕೂತ್ಕೊಳ್ಳೋಕೆ ಒಂದು ಒಳ್ಳೆ ಜಾಗ ಇರಲಿಲ್ಲ. ಒಂದು ಶೆಡ್ ಹಾಕೊಂಡು ಶೆಡ್ಡಲ್ಲಿ ಕೂತ್ಕೊಂಡು ಶುರು ಮಾಡಿದ್ವಿ ಕೆಲಸ. ಚೆನ್ನಾಗಿತ್ತು. ಅದು ಒಂದು ಪ್ಯಾಷನ್ ಇದ್ರೆ ಯಾವ ನೋವು ಇರಲ್ಲ, ಗೊತ್ತಿರಲ್ಲ. ನಿಜ. ಆ ಪ್ಯಾಷನ್ ಇದ್ದಿದ್ರಿಂದ ಇದೆಲ್ಲ ಸಾಧ್ಯ ಆಯಿತು. ಓನ್ಲಿ ಬೇಸಿಕ್ ಪ್ಲಾನ್ ವಾಸ್ ಆನ್ ಪೇಪರ್. ಮಿಕ್ಕಿದೆಲ್ಲ ಇಲ್ಲಿ ಕೂತ್ಕೊಂಡು ಅವರು ಪ್ರಾಕ್ಟಿಕಲ್ ಡೇ ಟು ಡೇ ಬೇಸಿಸ್ ಅಲ್ಲಿ ಮಾಡಿದ್ದಾರೆ. ಬೆಟ್ಟದಿಂದ ಐಡಿಯಾ ಬರ್ತಾ ಇತ್ತು, ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ. ಓಕೆ, ಸೊ ಎಲ್ಲ ದೇವರ ಒಂದು ಕೃಪೆನೂ ಇದೆ ನಿಮಗೆ. ಅದಕ್ಕೆ ಮನೆ ಹೆಸರು ಅನುಗ್ರಹ. ವೆರಿ ನೈಸ್. ಈ ಮನೆ ಕಟ್ಟಲಿಕ್ಕೆ ನೀವು ಬಳಸಿದಂತ ಸೈಟಲ್ ಡೈಮೆನ್ಷನ್ ಎಷ್ಟು? ಇದು ಡೈಮೆನ್ಷನ್ ಸ್ವಲ್ಪ ಆಡ್ ಸೈಜಸ್ ಇದೆ. 4 ಕಡೆ ಟೋಟಲ್ ಏರಿಯಾ ಬಂದು 6800 ಅಡಿ. ಇದು ಒಂದು ಕಡೆ 65 ಅಡಿ ಇದೆ, ಒಂದು ಕಡೆ 85 ಅಡಿ ಇದೆ, ಇನ್ನೊಂದು ಕಡೆ 90. ಈ ಥರ ಆಡ್ ಸೈಜಸ್ಸು. ಕಾರ್ನರ್ ಪ್ಲಾಟ್ ಆಗಿದ್ದರಿಂದ ಸ್ವಲ್ಪ ಎಕ್ಸ್ಟ್ರಾ ಇದ್ದಿದ್ದು ಸೇರಿಸಿ ತಗೊಂಡ್ವಿ. ಇಲ್ಲಾಂದರೆ ಇಲ್ಲಿ
5.5 ಕುಂಟೆನೇ ಸ್ಟ್ಯಾಂಡರ್ಡ್ ಜಾಗ ಇಲ್ಲಿ. ಸೊ ಇದರಲ್ಲಿ ಮನೆ ಕಟ್ಟಲಿಕ್ಕೆ ನೀವು ಬಳಸಿದಂತ ಜಾಗದ ಅಳತೆ ಎಷ್ಟು? ಇದು 37 by 44 ಟೋಟಲ್ ಫ್ಲೋರ್ ಏರಿಯಾ. ಅಷ್ಟರಲ್ಲೇ ಕಟ್ಟಿದ್ದೀವಿ. ಮಿಕ್ಕಿದ್ದೆಲ್ಲ ಸುತ್ತಲೂ ನಮ್ಗೆ 25-30 ಅಡಿ ಜಾಗ ಖಾಲಿ ಇದೆ. ಇಲ್ಲಿಗೆ ಪ್ಲಾಂಟೇಶನ್ ಎಲ್ಲ ಮಾಡ್ಕೊಂಡಿದ್ದೀವಿ. ಜೊತೆಯಲ್ಲಿ ನಮಗೆ ಬೇಕಾದ ಮನೆಗೆ ಬೇಕಾದ ತರಕಾರಿ, ಹೂವು ಇದೆಲ್ಲ ಬೆಳ್ಕೊಳ್ಳೋಷ್ಟು ಜಾಗ ಇದೆ ಇಲ್ಲಿ. ವೆರಿ ನೈಸ್. ನಾವು ನಮ್ಮ ಉದ್ದೇಶ ಅದೇ, ಇಲ್ಲಿ ಬಂದ ಮೇಲೆ ನೀವು ಅದನ್ನ ತರಕಾರಿ ಕೊಳ್ಳಬಾರ್ದು, ದೇವ್ರ ಫೋಟೋಗೆ ಹೂವು ನಮ್ಮ ತೋಟದಿಂದಾನೇ ಹಾಕ್ಬೇಕು, ಈ ಉದ್ದೇಶ ನಮ್ದು. ಇದೇ ತರ ನೇಚರ್ ಜೊತೆ ಬ್ಲೆಂಡ್ ಆಗಿ ಇದ್ಬಿಡೋಣ ಅಂತ. ರೈಟ್, ವೆರಿ ನೈಸ್. ಹೆಲ್ದಿ ಫ್ರೂಟ್ಸ್, ಹೆಲ್ದಿ ವೆಜಿಟೇಬಲ್ಸ್, ಹೆಲ್ದಿ ಗಾಳಿ. ಕರೆಕ್ಟ್. ಅಂಡ್ ಎ ಬ್ಯೂಟಿಫುಲ್ ಕಿಚನ್ ಅಂಡ್ ವೆರಿ ಗುಡ್ ಕುಕ್. ಗುಡ್ ಕಾಂಬಿನೇಷನ್. ಟ್ರೂ. ಓಕೆ. ಈ ಜಾಗೆಯಲ್ಲಿ ನೀವು ಡ್ಯೂಪ್ಲೆಕ್ಸ್ ಮನೆ ಕಟ್ಟಿದ್ದೀರಿ. ಹೌದು. ಟೋಟಲ್ ಬಿಲ್ಟ್ ಅಪ್ ಏರಿಯಾ ಎಷ್ಟು ಸರ್ ಇದು? ಇದು 30 ಚದರ ಬರ್ತದೆ ಟೋಟಲ್. ಓಕೆ. ಇನ್ಕ್ಲೂಡಿಂಗ್ ರೂಫ್ ಪ್ರೊಜೆಕ್ಷನ್, ಸಿಟ್ ಔಟ್ಸ್ ಎಲ್ಲ ಸೇರಿ. ಈಗ ನಮ್ಮ ವೀಕ್ಷಕರಿಗೆ ಬಹಳ ಕುತೂಹಲ ಇರುತ್ತೆ ಸರ್. ಹೌದು. ಅವರಿಗೂ ಕೂಡ ಈಕೋ ಫ್ರೆಂಡ್ಲಿ ಮನೆ ಕಟ್ಟಿಸ್ಬೇಕು ಅನ್ನೋ ಒಂದು ಆಸೆ ಮತ್ತು ಒಂದು ಕುತೂಹಲ ಅವರಿಗೆ ಇರುವುದು ಏನಂತ ಹೇಳಿದ್ರೆ, ಈ ಮನೆಯ ವೆಚ್ಚ ಎಷ್ಟಾಗಿರ್ಬಹುದು ಅಂತ. ಎಷ್ಟು ವೆಚ್ಚ ಆಯ್ತು? ಇದು ನಾರ್ಮಲ್ ಕನ್ವೆನ್ಷನಲ್ ಬಿಲ್ಡಿಂಗ್ಸ್ ಈಗ 2,500 ಇದೆ ಕಾಸ್ಟ್, ರನ್ನಿಂಗ್ ಕಾಸ್ಟ್. ಇದರಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾಕಂದರೆ ಸ್ಕಿಲ್ಡ್ ಲೇಬರ್ ಇದ್ರೋದ್ರಿಂದ 3,000 ರೂಪಾಯಿವರೆಗೂ ಬರ್ತದೆ ಒಂದು ಅಡಿಗೆ. 30 ವರ್ಷದಿಂದ ಒಂದು ಕನಸಿತ್ತಲ್ಲ, ರೈಟ್, ಅದನ್ನ ನನ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ತು. ರೈಟ್. ಒಂದೊಂದು ಕಲ್ಲನ್ನು ಚೆಕ್ ಮಾಡಿ, ಇಟ್ಟಿಗೆ ನೋಡಿ ಇಟ್ಟು ನಿಧಾನಕ್ಕೆ ಮಾಡ್ಕೊಂಡು ಬಂದು, ಯಾರ್ದು ಪ್ರೆಷರ್ ಇರಲಿಲ್ಲ. ರೈಟ್. ಆರಾಮಾಗಿ ಕಟ್ಕೊಂಡು 3 ವರ್ಷ ಆಯ್ತು ಮನೆ ಮುಗಿಯೋ ಅಷ್ಟರಲ್ಲಿ. ರೈಟ್. ಮೇಡಮ್ ಶೈಲಜಾ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದರಲ್ಲಿ? ಅವ್ರದ್ದು ತುಂಬ ಇದೆ. ಅವ್ರ ಸಪೋರ್ಟ್ ಇದ್ದಿದ್ರಿಂದಾನೆ ನಾನಿಲ್ಲ ಆರಾಮಾಗಿ ಬಂದೆ. ವೆರಿ ನೈಸ್. ಅವ್ರ ಮನೆ ನೋಡ್ಕೊಂಡ್ರು, ನಾವು ಈ ಮನೆ ನೋಡ್ಕೊಂಡ್ವಿ. ರೈಟ್. ನಮ್ಮ ವೀಕ್ಷಕರಲ್ಲಿ ಯಾರಿಗಾರು ಆಸಕ್ತಿ ಇದ್ರೆ, ಇಕೋ ಫ್ರೆಂಡ್ಲಿ ಮನೆ ಕಟ್ಟಬೇಕು ಅನ್ನೋ ಆಸಕ್ತಿ ಇದ್ರೆ, ನಿಮ್ಮ ಒಂದು ಸರ್ವಿಸ್ ಅವರಿಗೆ ಸಿಗ್ಬೋದಾ? ಅಲ್ಲ, ಇದು ನಿಮಗೆ ಮೊದಲೇ ಹೇಳಿದಾಗೆ ನಾನು 30 ವರ್ಷ ಗಲ್ಫಲ್ಲಿದ್ದೆ. ಬಂದ ಮೇಲೆ ಯಾರು ನಮಗೆ ಮನೆ ಕಟ್ಕೊಡ್ತೀನಿ ಅಂದ್ರೆ ಯಾರು ಕೊಡಲ್ಲ. ನೀವು ಎಲ್ಲಿ ಕೆಲಸ ಮಾಡಿದ್ದೀರಾ ತೋರಿಸಿ ಅಂತ ಕೇಳ್ತಾರೆ. ರೈಟ್. ಅದಕ್ಕೋಸ್ಕರ ಇದನ್ನ ಮಾಡಿರೋದು. ದಿಸ್ ವಿಲ್ ಆಲ್ಸೋ ಆಕ್ಟ್ ಆಸ್ ಎ ಮಾಡೆಲ್ ಹೌಸ್. ಮಾಡೆಲ್ ಹೌಸ್ ಅಂದ್ರೆ ನಮಗೂ ಏನೋ ಒಂದು ಸ್ವಲ್ಪ ಮಾಡ್ಬೋದು. ಇವತ್ತು ಈ ಮನೆ ಚೆನ್ನಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ಇದು ಆದ್ಮೇಲೆ ಬರೋ ಪ್ರಾಜೆಕ್ಟ್ಸ್ ಇದಕ್ಕಿಂತ ಚೆನ್ನಾಗಿರ್ಲಿ ಅಂತ ನಾವು. ವೆರಿ ನೈಸ್. ಓಕೆ. ಯಾರಿಗೆ ಅವಶ್ಯಕತೆ ಇದ್ರೆ ಸುತ್ತಮುತ್ತ, ನಾವಿರೋದು ಇವಾಗ ದಾಬಸ್ಪೇಟೆಯಲ್ಲಿ, ದಾಬಸ್ಪೇಟೆ ಸುತ್ತಮುತ್ತ ಯಾರೇ ಆಸಕ್ತಿ ಉಳ್ಳವರು, ಮನೆ ಕಟ್ಟಕ್ಕೆ ಇಷ್ಟ ಇರೋರು, ನಮ್ಮ ಸರ್ವೀಸಸ್ ರೆಡಿ ಇದೆ. ಯಾವಾಗ ಒಂದು ಕಾಲ್ ಮಾಡಿದ್ರೆ ನಾವು ಬರ್ತೀವಿ, ಅರೇಂಜ್ ಮಾಡ್ತೀವಿ. ಪ್ರತಿಯೊಬ್ಬರು ಲೇಬರು, ಸ್ಕಿಲ್ಲು, ಮೆಟೀರಿಯಲ್ಲು ಏನು ಬೇಕೋ ಎಲ್ಲ ಮಾಡಿಕೊಡ್ತೀವಿ. ಆ್ಯಸ್ ಎ ಕಾಂಟ್ರಾಕ್ಟರ್ ಫ್ರಮ್ ಡಿಸೈನಿಂಗ್ ಟು ಎಕ್ಸಿಕ್ಯೂಷನ್ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಿಕೊಡ್ತೀವಿ. ವೆರಿ ನೈಸ್. ವೀಕ್ಷಕರು ಇದರ ಪ್ರಯೋಜನ ಪಡ್ಕೋಬಹುದು. ಅನೇಕ ಈಕೋ ಫ್ರೆಂಡ್ಲಿ ಎಲಿಮೆಂಟ್ಸ್ ಅನ್ನು ಬಳಸಿ ಕಟ್ಟಿದಂಥ ಈ ಒಂದು ಮನೆಯ ಹೋಮ್ ಟೂರ್ ಅನ್ನು ನೀವು ನಮಗೆ ಮಾಡಿಸ್ಕೊಟ್ರಿ. ಇದನ್ನು ನಮ್ಮ ವೀಕ್ಷಕರಿಗೋಸ್ಕರ ತೆರೆದಿಟ್ರಿ. ನಿಮ್ಮಿಬ್ಬರಿಗೂ ನಮ್ಮ ವೀಕ್ಷಕರ ಪರವಾಗಿ ಕೃತಜ್ಞತೆಗಳು. ಥ್ಯಾಂಕ್ ಯು ಸರ್.